ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಸೊ ಇವತ್ತಿನ ವಿಡಿಯೋ ಏನಂತಂದರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಜಮಾ ಆಗೋದ್ರಲ್ಲಿ ಒಂದು ಬಹುದೊಡ್ಡ ಬದಲಾವಣೆಯನ್ನೇ ಸರ್ಕಾರ ಮಾಡ್ಕೊಂಡಿರುವಂಥದ್ದು. ಸೊ ಅದ್ರ ಬಗ್ಗೆ ನಿಮಗೆ ವಿಷಯ ತಿಳಿಸೋಣ ಅಂತೇಳಿ ವಿಡಿಯೋನ ಮಾಡ್ತಿದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಏನು ಬದಲಾವಣೆ ಆಗಿದೆ ಅಂತೇಳಿ ನಿಮಗೂ ಕೂಡ ಗೊತ್ತಾಗುತ್ತೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ 2,000 ರೂಪಾಯಿ ಬರಲಿ ಅಂತ ಅಂದ್ಬಿಟ್ಟು ತುಂಬ ಜನ ವೆಯ್ಟ್ ಮಾಡ್ತಿದ್ದೀರಾ. 10ನೇ ತಾರೀಕು ಅಂತ ಹೇಳಿದ್ರು, 15ನೇ ತಾರೀಕು ಅಂತಲೂ ಹೇಳಿದ್ರು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದೆ ನಿಮಗೆ. ಆದರೆ ಇವಾಗ ಆ ಎರಡು ಡೇಟನ್ನು ಬಿಟ್ಟು ಅವರು ಬೇರೆ ವಿಷಯಗಳನ್ನು ತಿಳಿಸ್ಕೊಡ್ತಿದ್ದಾರೆ. ಹಾಗಾಗಿ ವಿಡಿಯೋನ ಮಾಡಿ ನಿಮಗೂ ಕೂಡ ತಿಳಿಸೋಣ ಅಂತೇಳಿ ವಿಡಿಯೋನ ಮಾಡ್ತಿದ್ದೀನಿ. ಇವತ್ತಿನ ಈ ವಿಡಿಯೋ ಸ್ವಲ್ಪ ಆದರೂ ಇನ್ಫಾರ್ಮೇಷನ್ ಇದೆ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ, ಬೇರೆ ಬಾಕಿ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನೆ ಅಂದರೆ ಫೆಬ್ರವರಿ ಹಣ 2,000 ರೂಪಾಯಿ ನಮಗೆ ಮಾರ್ಚಲ್ಲಿ ಬರಬೇಕಿತ್ತು, ಬಂದಿಲ್ಲ. ಸೊ ಇವಾಗೇನು ಏಪ್ರಿಲಲ್ಲಿ ಹಾಕ್ತೀವಿ ಅಂತ ಹೇಳಿದರು. ಸೊ ಅವ್ರು ಏನು ಫಸ್ಟ್ ಹೇಳಿದ್ರು ಅಂತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಪ್ರೆಸ್ ಮೀಟಲ್ಲಿ ತಿಳಿಸಿರೋ ಪ್ರಕಾರ 10ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ನಾವು 19ನೇ ಕಂತಿನ ಹಣವನ್ನು ಪೂರ್ತಿಯಾಗಿ ಕ್ಲಿಯರ್ ಮಾಡ್ತೀವಿ. ಸೊ 10ನೇ ತಾರೀಕು ಬೆಳಗ್ಗೆಯಿಂದನೇ ಅಮೌಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದು ಅಗೇನ್ ಏನಾಯಿತು, ಚೇಂಜಸ್ ಮಾಡಿದ್ರು. ಏಪ್ರಿಲ್ 15ನೇ ತಾರೀಕು ನಾವು ಮಾರ್ನಿಂಗೇ ಎಲ್ಲರ ಅಕೌಂಟ್ಗೂ ಹಾಕ್ಬಿಡ್ತೀವಿ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಒಂದೇ ಸರಿ ಆಗದೆ ಇದ್ರೂ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಟೈಮ್ ತೊಗೊಂಡು ಹಾಕ್ಬಿಡ್ತಾರೆ ಅಂತೇಳಿ ತಿಳಿಸ್ಕೊಟ್ಟಿದ್ದೆ. ಆದರೆ ಇವಾಗ ಸರ್ಕಾರದಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಯಾವ ಥರ ಅಂತಂದರೆ ಒಂದು ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಸೊ ಇಷ್ಟು ದಿನ ವೆಯ್ಟ್ ಮಾಡಬೇಕಂತ ಹೇಳಿಬಿಟ್ಟು ಜನ ಶಾಕ್ ಕೂಡ ಆಗ್ಬೋದು. ಏನಕ್ಕೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಫಸ್ಟು ಸರ್ಕಾರದಲ್ಲಿ ಒಂದೇ ಸರಿ ಹಣವನ್ನು ಹಾಕೋರು ನಮಗೆ, ಅಂದರೆ 1 ದಿನ 2 ದಿನ ಹೆಚ್ಚು ಕಮ್ಮಿ ಆಗೋದು, ಬಟ್ ಒಂದು 3-4 ಡೇಸಲ್ಲೇ ಹಣ ಬಂದ್ಬಿಡೋದು ನಮಗೆ. ಇವತ್ತು ಫಾರ್ ಎಕ್ಸಾಂಪಲ್ 10ನೇ ತಾರೀಕು ಹಾಕ್ತೀವಿ ಅಂತ ಹೇಳಿದ್ರೆ 12-13ಗೆ ಎಲ್ರಿಗೂ ಕೂಡ ಬಂದು ಸೇರಿಬಿಡೋದು. ಇವಾಗ ಕರ್ನಾಟಕದಲ್ಲಿ ಪೂರ್ತಿ 31 ಜಿಲ್ಲೆಗಳಲ್ಲೂ ಸೇರಿ 1 ಕೋಟಿಗಿಂತ ಮೇಲೆ ಫಲಾನುಭವಿಗಳಿರುವಂಥ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಸೊ ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಹಂತವಾಗಿ ಹಣವನ್ನು ನಾವು ಹಾಕ್ತಾ ಹೋಗ್ತೀವಿ ಅಂತೇಳಿ ಈ ಥರ ಮೊದಲೆಲ್ಲ ಹೇಳ್ತಿದ್ರು. ಬೇರೆ ಯೂಟ್ಯೂಬ್ಸಲ್ಲೆಲ್ಲ ನೋಡ್ತಿದ್ವಿ ನಾವು, ಹಂತವಾಗಿ ಹಾಕ್ತಾರಂತೆ ಅಮೌಂಟ್ ಅಂತ ಹೇಳ್ಬಿಟ್ಟು. ಆದರೆ ಅಷ್ಟು ಹಂತವಾಗಿ ಅಂತಂದರೆ 1 ದಿನ 2 ದಿನ ಅದು ಈ ಥರ ಆಗೋದು. ಬಟ್ ಇವಾಗ ಅವರು ತಗೊತಿರುವಂತಹ ಟೈಮ್ ಬಂದುಬಿಟ್ಟು ಒಂದು ಹಂತವನ್ನು ಮುಗಿಸೋಕ್ಕೆ 1 ವಾರ, ಲೈಕ್ 10 ದಿನ. ಸೊ 2ನೇ ಹಂತವನ್ನು ಮುಗಿಸೋಕ್ಕೆ 10 ದಿನ. ಸೊ 3ನೇ ಹಂತ ಮಾಡೋಕ್ಕೆ 30 ದಿನ. ಹಂಗೆ ನೋಡೋಕ್ಕೋರೆ 1 ತಿಂಗಳಾಗ್ಬಿಡುತ್ತೆ. ಸೊ ಇವಾಗ ನೀವು ಕೇಳ್ಬೋದು, ಏನಕ್ಕೆ ಇಷ್ಟು ದಿನ ಟೈಮ್ ತೊಗೊತಿದ್ದಾರೆ, ನೀನೇ ಹೇಳ್ದಲ್ಲ ಭವಾನಿ ವಿಡಿಯೋ ಮಾಡಿಬಿಟ್ಟು 2,500 ಹಣವನ್ನು ಈಗಾಗಲೇ ಹಣಕಾಸು ಇಲಾಖೆಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಸೊ ಯಾಕೆ ಈ ಥರ ಆಗ್ತಿದೆ ಅಂತ, 18ನೇ ಕಂತಿನ ಹಣನೂ ಬಂದಿಲ್ಲ ಅಂಥೇಳಿ ತುಂಬ ಜನ ಹೇಳ್ತಾ ಇದ್ದೀರಾ. ಆದರೆ 18ನೇ ಕಂತಿನ ಹಣ ಈಗಾಗಲೇ ತಲುಪಿಸ್ಬಿಟ್ಟಿದ್ದೀವಿ. 99 ಭಾಗ ನಾವು ಹಣವನ್ನು ಹಾಕಿದ್ದೀವಿ, ಇನ್ನೊಂದು ಭಾಗ ಮಾತ್ರ ಹಾಕಿಲ್ಲ. ಅದು ಕೆಲವು ತಾಂತ್ರಿಕ ದೋಷ ಇರಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನೇ ಹೇಳಿರುವಂಥದ್ದು. ಸೊ ಇವಾಗ ಎಲ್ಲ ಆಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ಆದರೂ ಯಾಕೆ ಇಷ್ಟು ದಿನ ಅಂತಂದರೆ, ಇದು ಸರ್ಕಾರನೇ ಹೇಳಬೇಕು, ಅವರೇನೆ ಈ ಥರ ಹೇಳಿದ್ದಾರೆ. ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಯಾವುದೇ ರೀತಿಯ ಟೆಕ್ನಿಕಲ್ ಇಶ್ಯೂ ಆಗದಿರ ಎಲ್ರಿಗೂ ಕೂಡ ತಲುಪಬೇಕು. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹಣ ಹೋಗಿ ತಲುಪೋದಕ್ಕೆ ನಾವು ಈ ಥರ ಒಂದು ಹಂತವಾಗಿ ತಗೊತಿದ್ದೀವಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಜಿಲ್ಲೆಗಳನ್ನು ತಗೊತಾ ಇಲ್ಲ ಅವರು, ಮತ್ತು ಒಂದು ಪರ್ಟಿಕ್ಯುಲರ್ ಒಂದು ಸಂಘ ಆ ಥರ ಏನು ತಗೊತಾ ಇಲ್ಲ ಇವರು, ಏರಿಯಾಗಳು ಆ ಥರ ತಗೊತಾ ಇಲ್ಲ. ಒಂದು ಹಂತವಾಗಿ ಹಾಕ್ತಾರೆ. ಅದು ನಮಗೆ ಬರುತ್ತಾ ಬೇಗ, ಅವ್ರಿಗೆ ಬರುತ್ತೆ ಬೇಗ, ಈ ಥರ ಎಲ್ಲ ಅವರು ಒಂದು ಲಿಸ್ಟ್ ಅಂತ ಮಾಡಿರ್ತಾರಲ್ವ. ಸೊ ಅದ್ರ ಪ್ರಕಾರ ಒಂದು 40 ಲಕ್ಷಕ್ಕೆ 1 ದಿನ, 40 ಲಕ್ಷಕ್ಕೆ ಜನಗಳಿಗೆ ಇನ್ನೊಂದು ದಿನ, ಈ ಥರ ಮಾಡಿಕೊಂಡು ಹಾಕುವಂಥದ್ದು. ಸೊ ಯಾರಿಗೆ ಯಾವಾಗ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಆದಮೇಲೆ ನಿಮಗೆ ಅಮೌಂಟ್ ಬಂದು ತಲುಪಿದ್ರೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಡಿ, ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನಂಗೆ ಇನ್ನೊಂದು ಹೆಲ್ಪ್ ಮಾಡಿ, ನೀವು 18ನೇ ಕಂತಿನ ಹಣ ಸರಿಯಾಗಿ ಬಂದಿದೆಯಾ ನಿಮಗೆ, ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿಲ್ಲ, ಬಂದಿದ್ರು ಕಮೆಂಟ್ ಮಾಡಿ, ಬರದೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಟ್ಬಿಡಿ.
ಸೊ ಏನು ಬದಲಾವಣೆ ಅಂತಂದರೆ ಇದೇನೇ. ಸೊ ಅವರು ಹೇಳಿರೋ ಪ್ರಕಾರ ಆಗಿಲ್ಲ, 10 ಆಗಿಲ್ಲ, 15 ತಾರೀಕು ಆಗಿಲ್ಲ. ಸೊ ಇವಾಗ ಅವರು ಹಂತವಾಗಿಯೇ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಬದಲಾವಣೆ ಮಾಡ್ಕೊಂಡಿದ್ದೀವಿ ನಾವೇ ಸರ್ಕಾರ ಅಂತ ಹೇಳ್ಬಿಟ್ಟು ಅವ್ರು ಆಲ್ರೆಡಿ ಜನಗಳಿಗೆ ಇನ್ಫಾರ್ಮೇಷನ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ಸೊ ಹಾಗಾಗಿ ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ, ಗೊತ್ತಿದ್ದರೋ ತಿಳ್ಕೊಳ್ಳಿ ಅಂತಂದ್ಬಿಟ್ಟು ನಾನು ವೀಡಿಯೋನ ಮಾಡಿ ತಿಳಿಸಿದ್ದೆ. ಹಾಗಾಗಿ ನೀವು ಒಂದು 30 ದಿನ ಅಂತಂದರೆ ಮ್ಯಾಕ್ಸಿಮಮ್ 30 ಡೇಸ್ ಆಗೋಗ್ಬಿಡುತ್ತೆ. ಅಂದರೆ ಹಂತವಾಗಿ ಹಾಕಬೇಕು. ಒಂದು ಹಂತ ಒಂದು ವಾರ ಅಂತಲೂ ಹಾಕ್ಬೋದು, ಅಥವಾ ಒಂದು ಹಂತ ಅಂದರೆ 10 ದಿನವೂ ಹಾಕ್ಬೋದು. ಸೊ ನೋಡೋಣ ಯಾವ ಥರ ಎಷ್ಟು ಬೇಗ ಹಾಕ್ತಾರೆ ಅಂತಂದ್ಬಿಟ್ಟು. ಆ ಥರ ಮ್ಯಾಕ್ಸಿಮಮ್ 30 ಡೇಸ್ ಒಳಗಡೆ 19ನೇ ಕಂತಿನ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಇನ್ನು 20ನೇ ಕಂತಿನ ಹಣ ಈ ವಿಡಿಯೋದಲ್ಲಿ ಮಾತಾಡೋದು ಬೇಡ, ನೆಕ್ಸ್ಟ್ ವಿಡಿಯೋನ ಮಾಡಿ ತಿಳಿಸ್ತೀನಿ ನಿಮಗೆ. ಸೊ ಇವತ್ತಿನ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ನಾವು ವಿಡಿಯೋದಲ್ಲಿ ಸಿಗೋಣ. ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.